ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ಸಂಜೆ ಕೆಲ ಹೊತ್ತು ಸುರಿದಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಮೆಜೆಸ್ಟಿಕ್, ಚಾಲುಕ್ಯ ಸರ್ಕಲ್, ಕಾರ್ಪೊರೇಷನ್, ಮಲ್ಲೇಶ್ವರಂ, ಯಶವಂತಪುರ ಸೇರಿದಂತೆ ಹಲವು ಕಡೆ ಮಳೆಯಾಗಿತ್ತು. ಮಳೆಯಿಂದ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಕಿರಿಕಿರಿ ಅನುಭವಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ನೀಡಿದ ಹಿನ್ನೆಲೆ ರಾತ್ರೋರಾತ್ರಿ ಬಿಬಿಎಂಪಿ ಕಮಿಷನರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚುವಂತೆ ಬಿಬಿಎಂಪಿಗೆ ಡಿಕೆಶಿ ಡೆಡ್ಲೈನ್ ನೀಡಿದ್ರು. ಈ ಹಿನ್ನೆಲೆ ಪಾಲಿಕೆ 2 ದಿನಗಳಿಂದ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ತೊಡಗಿದೆ. ವಲಯವಾರು ಚೀಫ್ ಇಂಜಿನಿಯರ್ಗಳೇ ಗುಂಡಿ ಮುಚ್ಚುವ ಕೆಲಸ ಮಾಡಿಸ್ತಾ ಇದ್ದಾರೆ. ಇದೀಗ ಅದನ್ನು ಬಿಬಿಎಂಪಿ ಆಯುಕ್ತರು ಪರಿಶೀಲನೆ ನಡೆಸಿದರು. ಇನ್ನು ಈ ವೇಳೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಪ್ರತಿಕ್ರಿಯಿಸಿದರು. ಬಿಡಿಎ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದು ಮಳೆ ಬಂದಾಗ ನೀರು ನಿಂತು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದರಿಂದ ಒಬ್ಬರನ್ನ ಇಲ್ಲಿ ನೇಮಕ ಮಾಡಿದ್ದೇವೆ. 1 ವಾರದ ಒಳಗೆ ಹೆಬ್ಬಾಳ ರಸ್ತೆಯನ್ನು ಸರಿ ಮಾಡ್ತೇವೆ. ವೀರಣ್ಣನ ಪಾಳ್ಯದ ಬಳಿ ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆಗೆ ಸಮನ್ವಯ ಸಾಧಿಸಿ ಕೆಲಸ ಮಾಡ್ತೇವೆ. ಏಪ್ರಿಲ್ನಿಂದ 4,000 ಗುಂಡಿ ಮುಚ್ತಾ ಇದ್ದೀವಿ ಅಂತ ಹೇಳಿದರು. ಪಾಳ್ಯ ಮತ್ತು KR-ಪುರಂವರೆಗೂ ನಮಗೆ ಮೇಜರ್ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ 2-3 ಕಾರಣಗಳು ಇವೆ. ಇಲ್ಲಿ ಅದನ್ನು ಕೆಲವು ಒಂದು ಭಾಗ ಬಿಡಿಗೆ ಬರುತ್ತೆ, ಒಂದು ಭಾಗ ನ್ಯಾಷನಲ್ ಹೈವೇಗೆ ಬರುತ್ತದೆ. ಇದಕ್ಕಾಗಿ ನಾವು ಅದರಲ್ಲಿ ಗಮನ ಕೊಡ್ತಾ ಇರಲಿಲ್ಲ. ಈಗ ಬಿಡಿ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥ ನೀರಿನ ಸಮಸ್ಯೆ ಏನಾಗ್ತದೆ, ಇದು ಕಟ್ಟು ಪ್ರದೇಶದಲ್ಲಿ ಎಲ್ಲ ಕಡೆಯಿಂದ ನೀರು ಬರೋದು ಇಲ್ಲಿನೇ ನೀರು ಬೀಳುತ್ತೆ ಮುಂದೆ. ಹೀಗಾಗಿ ಅಲ್ಲಿಂದ ನಾವು ಒಂದು ಡ್ರೈನ್ ಪೈಪ್ ಇತ್ತು, ಅದು BMRC ಕೆಲಸ ಮಾಡುವಾಗ ಸ್ವಲ್ಪ ಪಂಕ್ಚರ್ ಆಗಿತ್ತು. ಅದೆಲ್ಲ ಅವರು ಪರ್ಯಾಯದಾರಿ ಮಾಡ್ಕೊಂಡು ಈಗ ಮಾಡಿದ್ದಾರೆ. ಇಲ್ಲಿ ನಮ್ಮ ಕಡೆ ಕೆಳಗಡೆ ಒಂಥರ ಸ್ಪ್ರೌಟ್ ಥರ ಇದೆ, ಅದರ ಮೇಲೆ ಗ್ರೇಟಿಂಗ್ ಹಾಕಿದ್ದೀವಿ. ಅಲ್ಲಿ ಬಟ್ಟೆ ಗಿಟ್ಟಲ್ಲಿ ಬಂದರೆ ಮಳೆ ಬಂದಾಗ ಅಲ್ಲಿ ನಿಂತು ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ. ಇದಕ್ಕಾಗಿ ಒಬ್ಬರಿಗೆ ಅಲ್ಲೇ ಮೆಟ್ರೋ ಎಂಡಿ ಹಾಗೂ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ನಡೆದಿರೋದು. ಮೆಟ್ರೋ ಕಾಮಗಾರಿಯಿಂದ ಹಲವು ಸಮಸ್ಯೆ ಆಗಿದೆ. ಬಿಎಂಆರ್ಸಿಎಲ್ಗೆ ನೋಟಿಸ್ ನೀಡಿ ಅಂತ ಕಮಿಷನರ್ ಹೇಳಿದ್ದು, ಅದಕ್ಕೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಬಿಎಂಆರ್ಸಿಎಲ್ ಎಂಡಿ ಹೇಳ್ತಾ ಇದ್ದಾರೆ. ನಮ್ಮವರು ಬೆಳೆದಿಲ್ಲ. ಮದುವೆ ಗಾಸಿಪ್ ಬಗ್ಗೆ ಮೌನ ಮುರಿದ ಮೋಹಕ ತಾರೆ ರಮ್ಯಾ ಮೌನ ಮುರಿದಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮದುವೆ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಉದ್ಯಮಿಯನ್ನ ಕೈ ಹಿಡಿಯಲಿದ್ದಾರೆ ಅನ್ನೋ ವದಂತಿಯನ್ನ ತಳ್ಳಿ ಹಾಕಿದ್ದಾರೆ. ಇಂತಹ ವದಂತಿಗಳನ್ನು ನಂಬಬೇಡಿ. ನಾನು ಮದುವೆ ಆಗೋದಾದ್ರೆ ನಾನೇ ನೇರವಾಗಿ ತಿಳಿಸ್ತೀನಿ. ಅನಧಿಕೃತ ಮೂಲಗಳ ವದಂತಿಗೆ ಕಿವಿಗೊಡಬೇಡಿ ಅಂತ ರಮ್ಯಾ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಬಗ್ಗೆ ನಟ ರಮೇಶ್ ಅರವಿಂದ್ ಮೊದಲ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಇಷ್ಟು ದಿನ ದರ್ಶನ್ ಬಗ್ಗೆ ನಾನು ಎಲ್ಲೂ ಮಾತಾಡಿರಲಿಲ್ಲ. ದರ್ಶನ್ ಅಂದಾಕ್ಷಣ ಸೂಪರ್ ಸ್ಟಾರ್ ದರ್ಶನ್ ನೆನಪಾಗ್ತಾರೆ. ವೀಕೆಂಡ್ ವಿತ್ ರಮೇಶ್ ವೇದಿಕೆ ಮೇಲೆ ಕೂತಿದ್ದ ದರ್ಶನ್ ನೆನಪಾಗ್ತಾರೆ. ದರ್ಶನ್ ಅವರನ್ನ ಇಂಥ ಸಮಸ್ಯೆಯಲ್ಲಿ ಪ್ರಕರಣದಲ್ಲಿ ನೋಡ್ತಾ ಇದ್ದೀವಿ. ದರ್ಶನ್ ಹೊರಗಡೆ ಬಂದು ಹಳೆ ಸೂಪರ್ ಸ್ಟಾರ್ ಆಗಬೇಕು, ಬದಲಾದ ದರ್ಶನ್ರನ್ನ ನೋಡಬೇಕು ಅಂತ ಹೇಳಿದ್ದಾರೆ. 3 ದರ್ಶನ್ ಇದ್ದಾರೆ. ಒಬ್ರು ನೆನ್ನೆ ದರ್ಶನ್ ಅಂದ್ರೆ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್. ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ. ವೀಕೆಂಡ್ ವಿತ್ ರಮೇಶ್ ಚೇರಲ್ಲಿ ಕೂತು ಆ ದರ್ಶನ ಅವರು ನೆನ್ನೆ ದರ್ಶನ ಒಬ್ಬರಿದ್ದಾರೆ. ಇವತ್ತಿನ ದರ್ಶನ ಒಬ್ಬರಿದ್ದಾರೆ. ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ. ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ. ಆ ತಪ್ಪಿಗೆ ಆಗ್ಬೇಕಾದ ಶಿಕ್ಷೆ, ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು. ಕಾನೂನು ಅದಾಗಬೇಕು. ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ. ಅವರು ನಾಳೆಯ ದರ್ಶನ. ಆ ನಾಳೆಯ ದರ್ಶನ ಇದ್ದಾರಲ್ಲ, ಓಕೆ, ಈ ಸಮಸ್ಯೆಯಿಂದ ಹೊರಬಂದಾಗ ಅದಕ್ಕೆ ಏನಾದ್ರು ಶಿಕ್ಷೆ ಇದ್ದರೆ ಅದನ್ನು ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ ಏನು ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಲೈಫಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ, ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು
ರಸ್ತೆಯಲ್ಲಿ ಮಾತ್ರ ಲೈಫಲ್ಲಿ ಆ ಬೋರ್ಡ್ ಇಲ್ಲ. ಲೈಫಲ್ಲಿ ಯಾವ ಬೇಕಾದ್ರೆ ಯೂ ಟರ್ನ್ ಮಾಡಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ತಪ್ಪಿಗೆ ಆಗಬೇಕಾದ ಶಿಕ್ಷೆ ಹಾಗೆ ಆಗುತ್ತೆ. ಅದು ನಿಯಮ ಕೂಡ ದಟ್ ಇಸ್ ಟ್ರೂ. ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ಏನೋ ಆ ಒರಿಜಿನಲ್ ನೆನ್ನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಥರ ಚಾನ್ಸಸ್ ಇರುತ್ತೆ. ಅದು ನಾಳೆ ಕಾದು ನೋಡೋಣ ಆ ದರ್ಶನ್ ಏನು ಮಾಡ್ತಾರೆ ಅಂದರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಚರ್ಚೆ ಜೋರಾಗ್ತಾ ಇದೆ. ಇದರ ಮಧ್ಯೆ ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಈ ವೇಳೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಹೀಗಾಗಿ ಇವರಿಬ್ಬರ ಭೇಟಿ ಇದೀಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅವರ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಜಂಟಿಯಾಗಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಚಿಕ್ಕೋಡಿಯ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದರು. ಶಾಂತಿ ಚಿತ್ತದಿಂದ ಜನರ ಕುಂದುಕೊರತೆಯನ್ನ ಆಲಿಸಿದರು. ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಡುವಂತೆ ಸೂಚನೆ ಕೊಟ್ಟರು. ವಾರಾಂತ್ಯದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಸಂಚಾರ ದಟ್ಟಣೆಯ ಹಿನ್ನೆಲೆ ಸಂಸದ ಡಾಕ್ಟರ್ ಮಂಜುನಾಥ್ ಪರಿಶೀಲನೆ ನಡೆಸಿದರು. ಕುಂಬಳಗೋಡು ಸಮೀಪದ ಕದಂಬ ಜಂಕ್ಷನ್ ಬಳಿ ಪರಿಶೀಲನೆ ನಡೆಸಿದರು. ಸಂಚಾರ ದಟ್ಟಣೆ ಕುರಿತು ಪೊಲೀಸ್ ಅಧಿಕಾರಿಗಳು ಎನ್ಎಚ್ಎಐ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದರು. ಸಂಚಾರ ದಟ್ಟಣೆ ನಿಯಂತ್ರಣ ಕುರಿತು ಚರ್ಚೆಯನ್ನು ನಡೆಸಿದರು. ಜೊತೆಗೆ ದಸರಾ ಮಹೋತ್ಸವದ ಸಮೀಪದ ಹಿನ್ನೆಲೆ ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಸೂಚನೆ ಕೊಟ್ಟರು. ಸಾಗರದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಿದರು. ಬಿಜೆಪಿ ಸಾಗರ ನಗರ ಮಂಡಲ ಶಿವಪ್ಪನಾಯಕ ಮಹಾಶಕ್ತಿ ಕೇಂದ್ರ ಮತ್ತು ಮಾರಿಕಾಂಬಾ ಮಹಾಶಕ್ತಿ ಕೇಂದ್ರ ಹಾಗೂ ಸುಭಾಷ್ ಮಹಾಶಕ್ತಿ ಕೇಂದ್ರ ವ್ಯಾಪ್ತಿಯಲ್ಲಿ ಸದಸ್ಯತ್ವ ಅಭಿಯಾನ ನಡೆಸಲಾಯಿತು. 80 ಕೋಟಿ ಯಡಿಯೂರಪ್ಪ ಕೊಟ್ಟರು ಅಂತ ಅನ್ಸುತ್ತೆ. ಎಷ್ಟು ಕಷ್ಟ ಆಯ್ತು ಅಂದ್ರೆ ಈ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಲಿಕ್ಕೆ ಇಷ್ಟೆಲ್ಲ ನಿಮ್ಮೆಲ್ಲರ ಒಂದು. ರಾಮೇಶ್ವರ ಕೆಫೆಯಂತೆ ಬಿಜೆಪಿ ಕಚೇರಿಗೆ ಬ್ಲಾಸ್ಟ್ ಯತ್ನ ಸಂಬಂಧ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಅವರೆಲ್ಲ ಬರೀ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರ್ರಿ. ಅವ್ರು ಯಾರ್ರೀ? ಅವರಿಗೆ ಯಾರು ಮುಟ್ಟೋಕ್ ಹೋಗ್ತಾರೆ? NIA ಅವರದೇ ಇದೆ, ಎಲ್ಲ ಅವರದೇ ಇದೆ. ಈ ರೀತಿ ಇದ್ದಾಗ ಹಿಂಗ್ಯಾಕೆ ಹೇಳಿಕೆಯನ್ನು ಕೊಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್ ಇಂಟೆಲಿಜೆನ್ಸ್ ಫೇಲ್ ಐತಿ ಅಂತ ಅರ್ಥ ತಾನೇ. ಪ್ರಧಾನಿ ರಾಜೀನಾಮೆ ಕೊಡಬೇಕಲ್ವಾ ಅಂತ ಕಿಡಿಕಾರಿದರು. ಒಂದು ವರ್ಷದಾಗ ಎಷ್ಟು ಸರ್ತಿ ಬಿದ್ದದ ನೋಡ್ರಿ. ಅವ್ರು ನಿರಂತರ ಪ್ರಯತ್ನ ಮಾಡ್ಲಕತ್ತಾರ. ಶಾಸಕರಿಗೆ ಖರೀದಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ BJP ನಿರಂತರ ಪ್ರಯತ್ನ ಅದ. ಅವ್ರ ಬಲಿಗಿನ ಯಾರು ಬಿಡವಲ್ರ ಸರ್. ಹೇಳ್ಯಾರಲ್ರಿ, ಯಾರು ನಮ್ಮ MLA ಯಾರು ಹೇಳಿದ್ರು. ಅದಕ್ಕಾಗಿ ಯಾರು ಅವ್ರ ಬಲಿಗೆ ಬಿದ್ದಿಲ್ಲ, ಬಿಡೋ ಚಾನ್ಸ್ನೂ ಇಲ್ಲ. ಪ್ರಯತ್ನ ನಡೆದು 1 ವರ್ಷದಿಂದ ನಡೆದು. ಮತ್ತು ಅವ್ರ ಸ್ಟೇಟ್ಮೆಂಟ್ ಮ್ಯಾಗ ಅರ್ಥ ಏನದು? ಏನು ಜನ ಇವರಿಗೆ 112-13 ಕೊಟ್ರ ಆಗ್ಲಕ್ಕ 136 ಕೊಟ್ರ. ಮತ್ತು ಅರ್ಥ ಏನದು? ಏನು ನಾಯಕದಲ್ರಿ, ಭಾಳಷ್ಟು ಆಗ್ಯಾವ. ಅವು ಹಾಕಂತ ಹೋಗ್ಲಕ್ಕೈತೆ. ಅದಕ್ಕೆ JH ಪಾಟೀಲ್ ಒಂದು ಕತೆ ಹೇಳಿದ್ರಲ್ಲ, ಅದು ಅವ್ರಿಗೆ ಹೇಳ್ಬಿಡ್ರಿ ಅಷ್ಟೇ. ಹಂಗೆ ಬರ್ತಾವಲ್ರಿ, ಹಬ್ಬ ಬರ್ತಾವ, ಹೊಸ ವರ್ಷ. ಸರ್, ಸರ್ಕಾರ ಸುಭದ್ರ ಅದ. ಆದರೆ BJP ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಚುನಾಯಿತರಾಗಿ ಏನು ಸರ್ಕಾರ ರಚನೆ ಮಾಡೀವಿ, ಅದು ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ಲಿಕ್ಕೆ. ರಾಮನಗರದ ರೇಷ್ಮೆ ಮಾರುಕಟ್ಟೆಗೆ ರೇಷ್ಮೆ ಮತ್ತು ಪಶುಸಂಗೋಪನೆ ಸಚಿವ ವೆಂಕಟೇಶ್ ಭೇಟಿ ನೀಡಿ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸಿದರು. ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರೀಲರ್ಸ್ ಹಾಗೂ ರೈತರೊಂದಿಗೆ ಸಭೆಯನ್ನು ನಡೆಸಿದರು. ರಾಮನಗರ ಮಾರುಕಟ್ಟೆ ಭಾಳ ಕಾಲದಿಂದ ನಡೀತಾ ಇರ್ತಕ್ಕಂಥ ಮಾರುಕಟ್ಟೆ. ನಮ್ಮ ಶಾಸಕರು ಮತ್ತು ಸ್ಥಳೀಯರು ಎಲ್ಲರೂ ಭಾಳ ಹೇಳ್ತಾರೆ, ಅನೇಕ ನ್ಯೂನತೆಗಳಿದ್ದಾವೆ, ಒಂದ್ಸಲ ವಿಸಿಟ್ ಮಾಡಬೇಕು ಅಂತ ಹೇಳಿದರು. ಅದನ್ನು ನೋಡೋಕ್ಕೆ ಬಂದಿದ್ದೀನಿ. ಮತ್ತು ರೈತರದ್ದು ಅನೇಕ ಸಮಸ್ಯೆಗಳಿದ್ದಾವೆ ಅಂತ ರೈತರು ಹೇಳ್ತಾ ಇದ್ದಾರೆ.
ಅದಕ್ಕೆ ಮೀಟಿಂಗ್ ಕರೆದಿದ್ದೀವಿ ರೈತರು ಮತ್ತು ರೀಲರ್ಸ್ ಎಲ್ಲ. ಅಲ್ಲೂ ಅವರ ವಿಚಾರಗಳೇನು ಹೇಳ್ತೀನಿ ತಿಳ್ಕೊಂಡು ಅದಕ್ಕೆ ನಾವು ಏನೇನು ಅವರ ಸಮಸ್ಯೆಗಳಿಗೆ ಏನೇನು ಪರಿಹಾರ ಕೊಡಬಹುದು ಅಂತಕ್ಕಂಥದ್ದು ಚರ್ಚೆ ಮಾಡ್ತೀವಿ. ಹೊಸ ಮಾರುಕಟ್ಟೆ ಕಾಮಗಾರಿ ನಡೀತಾ ಇದೆ. ನಾನು ಅದನ್ನು ನೋಡ್ಕೊಂಡು ಬಂದೆ ಬರುವಾಗ. ಏನೋ ಈಗ ಫಸ್ಟ್ ಸ್ಟೇಜ್ ಮಾಡಿದರೆ ಇನ್ನೂ ಸೆಕೆಂಡ್ ಸ್ಟೇಜ್ ಆಗಬೇಕು. ಫಸ್ಟ್ ಸ್ಟೇಜ್ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು 5-6 ತಿಂಗಳೊಳಗೆ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದ್ರ ಬಗ್ಗೆ ಅದೇ ಆ ರೋಗದ ಬಗ್ಗೆ ನಾವು ಸೈಂಟಿಸ್ಟ್ಗಳೆಲ್ಲ ಬಂದಿದ್ದಾರೆ. ಏನೋ ಮೊನ್ನೆ ತಾನೀಗ 4-5 ಸೈಂಟಿಸ್ಟ್ಗಳೆಲ್ಲ ಬಂದು ಹೋಗಿದ್ದಾರೆ. ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ 2023-24ನೇ ಸಾಲಲ್ಲಿ 17.99 ಕೋಟಿ ರೂಪಾಯಿ ಲಾಭ ಆಗಿದೆ ಅಂತ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2025ರ ಮಾರ್ಚ್ ಅಂತ್ಯಕ್ಕೆ 25 ಕೋಟಿ ರೂಪಾಯಿ ನಿವ್ವಳ ಲಾಭಗಳಿರುವ ಗುರಿ ಹೊಂದಿದ್ದೇವೆ ಅಂತ ತಿಳಿಸಿದರು. ಭಾಳ ಆಶ್ಚರ್ಯ ಪಡಬೇಕಾದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಬ್ಯಾಂಕು 1%ಕ್ಕಿಂತ ಕಡಿಮೆ NPA ಇರುವಂಥದ್ದು, ಬಹಳ ಕಡಿಮೆ. 0.5% ಆಚೆ ಈಚೆ NPA ಇದೆ. ನಾವು ಸಂಪೂರ್ಣವಾಗಿ NPAನ ಕಳೆದ ವರ್ಷದಲ್ಲಿ ನಾವು ಹತೋಟಿಗೆ ಇಟ್ಕೊಂಡಿದ್ದು. ನಾವು ಒಂದು ಕಾಲದಲ್ಲಿ 10-12% ಇತ್ತು. ಅದು 1% ಬಿಲೋ 1%ಅನ್ನು ನಾವು ತಂದು ಮುಟ್ಟಿಸಿದ್ದಾರೆ. ಅದಕ್ಕೆ ಎಲ್ಲ ಸದಸ್ಯರಿಗೆ, ಸಾಲ ಪಡೆದಂಥವರಿಗೆ, ಬ್ಯಾಂಕಿನ ಸಿಬ್ಬಂದಿಗಳಿಗೆ ನಾವು ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳ್ತೀವಿ. ನಾವು ಸುಮಾರು 2350 ಕೋಟಿ ನಮ್ಮದು ವರ್ಕಿಂಗ್ ಕ್ಯಾಪಿಟಲ್ ಇದೆ. ಆಶ್ಚರ್ಯ ಆಗ್ಬೋದು ನಿಮಗೆ. ಸುಮಾರು 98-99ರಷ್ಟೊತ್ತಿಗೆ 100 ಕೋಟಿ ಇದ್ದಿದ್ದ ನಾವು 100 ಕೋಟಿ ಮುಟ್ಟೋದು ಕಷ್ಟ ಇತ್ತು ನಮಗೆ ಆವಾಗ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಸಂಬಂಧ ಕೋಲಾರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಶಾಸಕರ ಮಧ್ಯೆ ತಮಾಷೆಯ ಮಾತುಕತೆ ನಡೆಯಿತು. ಸಿಎಂ ಕುರ್ಚಿಗೆ ಜೆಡಿಎಸ್ ಮತ್ತು ಬಿಜೆಪಿಯವರು ಟವಲ್ ಹಾಕಿಲ್ಲ, ಬದಲಿಗೆ ಕಾಂಗ್ರೆಸ್ ನಾಯಕರುಗಳೇ ಟವಲ್ ಹಾಕಿದ್ದಾರೆ. ಡಿಕೆಶಿ ಮೋದಿ ಭೇಟಿಯ ಹಿಂದೆ ಏನೋ ಇದೆ ಅಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದರು. ಇದಕ್ಕೆ ಪ್ರತಿಯಾಗಿ ಡಿಕೆಶಿ ಅಮೆರಿಕಾಗೆ ಹೋಗಿದ್ದಾರೆ, ನೀವು ಅಮೆರಿಕಾಗೆ ಹೋಗಿ ಬಂದಿದ್ದೀರಿ, ಅಲ್ಲಿ ಇಬ್ಬರು ಏನೋ ಮಾತುಕತೆ ಮಾಡಿದ್ದೀರಿ ಅಂತ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಕಾಲೆಳೆದರು. ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಇಬ್ಬರು ಮಾತುಕತೆಯನ್ನು ಈ ರೀತಿ ನಡೆಸಿದರು. ಅಲ್ಲಿ ಬಿಜೆಪಿ ಟವಲ್ ಹಾಕಿಲ್ಲ, ಜೆಡಿಎಸ್ ಟವಲ್ ಹಾಕಿರೋದ್ರೆ ನೀವು ಕಾಂಗ್ರೆಸ್ನವರು ಏನು ಮಾತಾಡಿಲ್ಲ. ಅಂತ ಅಪಾಯಿಂಟ್ಮೆಂಟ್ಸ್ ಅಂತ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತಂದ್ರೆ ಸಮಥಿಂಗ್ ಇಸ್ ದೇರ್ ಅಲ್ವಾ. ಒಳ್ಳೆದಾಗಿ ನಾನು ಕೈತೆ ಕೇಂದ್ರ ಸರ್ಕಾರದಿಂದ ವಕ್ಫ್ ಬೋರ್ಡ್ ಕಾಯ್ದೆ ತಿದ್ದುಪಡಿ ಸಂಬಂಧ ಧಾರವಾಡದಲ್ಲಿ ಶ್ರೀರಾಮ್ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಪ್ರತಿಕ್ರಿಯಿಸಿದ್ದಾರೆ. ತಿದ್ದುಪಡಿ ಸಂಬಂಧ ಸಂಸತ್ ಸಮಿತಿಯನ್ನ ಸರ್ಕಾರ ರಚಿಸಿದೆ. ಈ ಸಮಿತಿಗೆ ಮನೆಯಿಂದ ಪತ್ರ ಕಳುಹಿಸಿ ಅಂತ ಮುಲ್ಲಾ ಮೌಲಿಗಳು ಹೇಳ್ತಾ ಇದ್ದಾರೆ. ತಿದ್ದುಪಡಿ ವಿರೋಧಿಸಿ ಪತ್ರ ಬರೆಯುವಂತೆ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ತಿದ್ದುಪಡಿ ಪರವಾಗಿ ಹಿಂದೂಗಳು ನಿಲ್ಲಬೇಕಾಗಿದೆ. ಸೆಪ್ಟೆಂಬರ್ 12ಕ್ಕೆ ಶ್ರೀರಾಮ್ ಸೇನೆ ಸಹಿ ಸಂಗ್ರಹ ಅಭಿಯಾನ ಮಾಡಲಿಕ್ಕಿದೆ. ಸಹಿ ಸಂಗ್ರಹ ಅಭಿಯಾನದ ಮೂಲಕ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿದರು. ಬೋರ್ಡ್ನ ಸಂಬಂಧಪಟ್ಟಾಗೆ 40 ತಿದ್ದುಪಡಿ ಆಗಬೇಕು ಅನ್ನುವಂಥದ್ದು ಏನು ಪಾರ್ಲಿಮೆಂಟ್ನಲ್ಲಿ ಯೋಜನೆ ಮಾಡಿದ್ದಾರೆ, ಅದಕ್ಕೆ ಸಪೋರ್ಟ್ ಆಗಿ, ಅದಕ್ಕೆ ಬೆಂಬಲವಾಗಿ ಎಲ್ಲ ಹಿಂದೂಗಳು ಕೂಡ ಆ ಕಮಿಟಿಗೆ ನಾವು ಪತ್ರದ ಮೂಲಕ, ಇಮೇಲ್ದ ಮೂಲಕ ಅಥವಾ ಇನ್ಯಾವುದೇ ರೂಪದಲ್ಲಿ ನಾವು ಕೂಡ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಹಿಂದೂ ಸಂಘಟನೆಗಳಿಗೆ, ಹಿಂದೂಗಳಿಗೆ ಆಹ್ವಾನವನ್ನ, ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಮೂಲಭೂತ ಸೌಕರ್ಯ ಇಲ್ಲದ ಹಿನ್ನೆಲೆ ಗ್ರಾಮಸ್ಥರು ಬಸ್ ನಿಲ್ದಾಣಕ್ಕೆ ದಿಗ್ಬಂಧನ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಸ್ ನಿಲ್ದಾಣದ 2 ಮುಖ್ಯ ಗೇಟ್ಗಳಲ್ಲಿ ಮಣ್ಣಿನ ಒಡ್ಡುಗಳನ್ನು ಹಾಕಿ ದಾರಿಯನ್ನ ಬಂದ್ ಮಾಡಿದರು. ನಿಲ್ದಾಣದ ಒಳಗೆ ಇರುವ ಬಸ್ಸುಗಳು ಹೊರಗೆ ಹೋಗದಂತೆ ತಡೆ ಹಿಡಿದರು. ಬಸ್ ನಿಲ್ದಾಣದ ಶೌಚಾಲಯ ಚೇಂಬರ್ ಬ್ಲಾಕ್ ಆಗಿ ನಿಲ್ದಾಣದ ಆವರಕ್ಕೆ ಗಲೀಜು ನೀರು ಹರಿಯುತ್ತಾ ಇದೆ. ಇಡೀ ಬಸ್ ನಿಲ್ದಾಣ ದುರ್ವಾಸನೆಯಿಂದ ಕೂಡಿದ ಹಿನ್ನೆಲೆ ಪ್ರಯಾಣಿಕರು ಹಾಗೂ ನಿಲ್ದಾಣದ ಸುತ್ತಮುತ್ತಲಿನ ವ್ಯಾಪಾರಸ್ಥರು ಪರದಾಡ್ತಾ ಇದ್ದಾರೆ. ಹಲವಾರು ಬಾರಿ ಸಾರಿಗೆ ಅಧಿಕಾರಿಗಳಿಗೆ ಸಮಸ್ಯೆ ಸರಿಪಡಿಸುವಂತೆ ಮನವಿಯನ್ನ ಮಾಡಿದರೂ ಪ್ರಯೋಜನ ಆಗಿಲ್ಲ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಬಸ್ ನಿಲ್ದಾಣಕ್ಕೆ ದಿಗ್ಬಂಧನ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿತ್ರದುರ್ಗ ತಾಲೂಕಿನ ವಿಜಾಪುರ ಗೊಲ್ರಹಟ್ಟಿ ಗ್ರಾಮದಲ್ಲಿ ಚಿರತೆ ಆತಂಕ ಶುರುವಾಗಿದೆ. ಪದೇ ಪದೇ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದ್ದು, ಕುರಿಯೊಂದರ ಮೇಲೆ ಚಿರತೆ ದಾಳಿ ನಡೆಸಿದ ಪರಿಣಾಮ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಬಾಗಲಕೋಟೆ ಶಿವಪುರ ಗುಡ್ಡದಲ್ಲಿ ಇಸ್ಪೀಟ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಹಾಡ ಹಗಲೇ ನಡೆಯುತ್ತೆ ಭರ್ಜರಿ ಜೂಜು. ಬನಶಂಕರಿ ದೇವಸ್ಥಾನದ ಪಕ್ಕದಲ್ಲಿರುವ ಶಿವಪುರ ಗುಡ್ಡದಲ್ಲಿ ಈ ದಂಧೆ ನಡೀತಾ ಇದೆ.
ಗುಡ್ಡದಲ್ಲಿ ಒಂದು ಪೆಂಡಾಲ್ ರೀತಿಯ ಹಾಳಿಯನ್ನು ಹಾಕಿ ಇಸ್ಪೀಟ್ ಆಡಿಸಲಾಗುತ್ತೆ. ಇಷ್ಟೆಲ್ಲ ಅಕ್ರಮ ದಂಧೆ ನಡೀತಾ ಇದ್ರು ಪೊಲೀಸರು ಕಣ್ಮುಚ್ಚಿ ಕುಳಿತಿರೋದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಕಣ್ಮರೆಯಾಗಿದ್ದ ಜಗನ್ನಾಥ್ ನಾಯಕ್ ಇನ್ನೋರ್ವ ಪುತ್ರಿಗೂ ಉದ್ಯೋಗ ನೀಡಲಾಯಿತು. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೈಗಾದಲ್ಲಿ ಉದ್ಯೋಗವನ್ನ ಕೊಡಿಸಿದ್ದಾರೆ. ಜಗನ್ನಾಥ್ ಪುತ್ರಿ ಕೃತಿಕಾ ನಾಯಕ್ಗೆ ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಉದ್ಯೋಗ ನೀಡಲಾಗಿದೆ. BHEL ಕಂಪನಿ ಅಡಿಯಲ್ಲಿ ಉದ್ಯೋಗ ನೀಡಲಾಗಿದೆ. ಅವರು ಹೇಳಿದಂತೆ ನುಡಿಯೋ ವ್ಯಕ್ತಿ, ಬಡವರ ಬಂಧು, ಯಾರು ಕಷ್ಟ ಇದೆ ಅಂತ ಅವ್ರ ಮುಂದೆ ಬಂದರು, ಅವ್ರು ಏನು ಕಷ್ಟದಲ್ಲಿದ್ದವ್ರು ಕಣ್ಣೀರು ಹಾಕಿದ್ರು ತಮ್ಮ ಕಣ್ಣಲ್ಲೂ ನೀರು ಬರುವಂಥ ವ್ಯಕ್ತಿ ಅವರು ಅವತ್ತೇ ಹೇಳೋಗಿದ್ರು, ನಾವು ಏನಾದರೂ ಮಾಡಿ ನಿಮಗೆ ಇಬ್ಬರಿಗೂ ಹೆಣ್ಮಕ್ಳಿಗೆ ನೌಕರಿ ಕೊಡಿಸುವಂಥದ್ದು ಮಾಡ್ತೀನಿ ಅಂತ ಹೇಳೋಗಿದ್ರು. ನುಡಿದಂತೆ ನಡೆದಿದ್ದಾರೆ. ಇವತ್ತು BHEL ಕಂಪ್ನಿ ಅಡಿಯಲ್ಲಿ ಏನು ಕೆಲಸ ಮಾಡ್ತಿರೋ ಕಂಪ್ನಿ ಇದೆ, ಅದರಲ್ಲಿ ಕೆಲಸ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗಾಗಲೇ ಒಂದು ಮಗಳು ಪಲ್ಲವಿ ಅವಳಿಗೆ ಈ ರಾಜ್ಯ ಸರ್ಕಾರದವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಕೊಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದಂತೆ. ಧಾರವಾಡದಲ್ಲಿ ಸಾರ್ವಜನಿಕ ಗಣೇಶ ವಿಸರ್ಜನೆಯ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಭದ್ರತಾ ಪಡೆಗಳ ಪಥಸಂಚಲನ ನಡೆಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಭದ್ರತಾ ಪಡೆಗಳ ಸಂಚಾರ ನಡೆಯಿತು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಪಥಸಂಚಲನ ನಡೆಸಲಾಯಿತು. ನಾಪತ್ತೆಯಾಗಿದ್ದ ಮಂಡ್ಯ ಮೂಲದ ಬಾಲಕಿ ಪತ್ತೆಯಾಗಿದ್ದಾಳೆ. ಬೆಂಗಳೂರಿನ ಕೆಂಗೇರಿಯ ಬಳಿಯ ಸಾರ್ವಜನಿಕ ಶೌಚಾಲಯದಲ್ಲಿ ಬಾಲಕಿ ಸಿಕ್ಕಿದ್ದಾಳೆ. ನೇಣು ಬಿಗಿದುಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದ ಬಾಲಕಿಯನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಪೋಷಕರ ಬುದ್ಧಿ ಮಾತಿಗೆ ಕೋಪಗೊಂಡ ಬಾಲಕಿ ಮನೆ ಬಿಟ್ಟು ಹೋಗಿದ್ಲು. ಇನ್ನು ವಿಷ ಸೇವಿಸಿರುವ ಶಂಕೆಯ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಣೇಶ ವಿಸರ್ಜನೆಯ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಘಟನೆಯಲ್ಲಿ 5 ಜನರಿಗೆ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರಳ್ಳಿ ಸರ್ಕಲ್ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಈ ಗಲಾಟೆ ನಡೆದಿರೋದು. ಸರ್ ವಿಡಿಯೋ ಮಾಡ್ತಿದ್ದೀರಾ? ಉಡುಪಿ ಜಿಲ್ಲೆಯ ಪಾಂಡೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಣ್ಣಿಕುದುರು ಸೀತಾ ನದಿಗೆ ಅಡ್ಡಲಾಗಿ ಸಿಹಿ ನೀರಿಗಾಗಿ ಡ್ಯಾಂ ನಿರ್ಮಾಣ ಆಗ್ತಾ ಇದೆ. ಈ ಪ್ರದೇಶಕ್ಕೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಿರಣ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಿರ್ಮಾಣವಾಗುತ್ತಿರುವ ವಾಂಟೆಡ್ ಡ್ಯಾಂನಿಂದ ಗ್ರಾಮಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ತಡೆ ನಿರ್ಮಿಸುವುದಕ್ಕೆ ಸೂಚಿಸಿದರು. ಈ ಯೋಜನೆಯ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಸಮರ್ಪಕ ಮಾಹಿತಿ ನೀಡಿ ಅಂತ ಸಣ್ಣ ನೀರಾವರಿ ಇಲಾಖೆ ಹಾಗೂ ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಮಾಡಿ ನಮಗೆ ಹೇಳಿ ನಮಗೆ ಈಗ ಸಮಸ್ಯೆ ಆಗಿರುವಂಥದ್ದು ಏನಂತ ಕೇಳಿದರೆ, ಈಗ ಎಷ್ಟು ಮಾಡಿ ಸೆಲೆಕ್ಟೆಡ್ ಎಲ್ಲ ಕಡೆ ನನ್ನ ಪ್ರಕಾರ ಅಗತ್ಯ ಬೆಳಿಗ್ಗೆ ಸ್ಕೂಲ್ ಕೂದ್ರು ಸರ್. ಅದಕ್ಕೆ ಅವರು ಇಂಜಿನಿಯರ್ ಅವರು ಇಲಾಖಾ ಮಟ್ಟದಲ್ಲಿ ಅವರು ರಿವ್ಯೂ ಮಾಡಿ ನಮಗೆ ಹೇಳಿ ನಾವು ಸಹ ಮೇಲೆ ಮಾತಾಡ್ತೀವಿ. ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ದಿಶಾ ಸಭೆ ನಡೆದಿದ್ದು, ಈ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವರು ಮೊಬೈಲ್ ಫೋನ್ನಲ್ಲಿ ಫೋಟೋ ವಿಡಿಯೋ ವೀಕ್ಷಿಸ್ತಾ ಇದ್ರೆ, ಇನ್ನು ಕೆಲವರು ಸಭೆಯಲ್ಲಿ ತೂಕಡಿಸ್ತಾ ಇದ್ರು. ಬಗ್ಗೆ ನಾನು ಸಾಕಷ್ಟು
ಹಳೇದು ಎಲ್ಲ ಆಕ್ಷನ್ ಪ್ಲಾನ್ ಮಾಡಿ ಎಲ್ಲ ಕಲ್ಸ್ಕೊಡಿ ಎಲ್ಲ ತಗೊಂಡು ಮೀಟ್ ಮಾಡ್ತೀವಿ ರೇಟಿಂಗ್ ಕೇಳಕ್ಕೂ ಆಗಲ್ಲ ಅವ್ರಿಗೆ. ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಭಾರತೀಯ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ನಿರಂತರ ವರದಿಯ ಬೆನ್ನಲ್ಲೇ ನಿಜ ಶರಣ ಅಂಬಿಗರ ಚೌಡಯ್ಯನವರ ಪೀಠಾಧ್ಯಕ್ಷ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಸಮಾಜದವ್ರಿಗೆ ಹಾಲಾತ ಅಂತ 10 ಅಂತ ಈಗ ಸರ್ಕಾರ ಒಂದು ನಿಯಮಾನುಸಾರ